ಎಲ್ಲ ನನ್ನ ಆತ್ಮೀಯ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಪಕ್ಷದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಮಾನರಾಗಿರ್ತಕ್ಕಂಥ ಎಲ್ಲ ನನ್ನ ಪಕ್ಷದ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಕ್ಷದ ತಾಲೂಕು ಘಟಕದ ಪದಾಧಿಕಾರಿಗಳು, ಪಕ್ಷದ ಎಲ್ಲ ಆಧಾರ ಸ್ತಂಭಗಳಾಗಿ ಪಕ್ಷದ ಏಳು ಬೀಳುಗಳಲ್ಲಿ ಪಕ್ಷ ಸಂಕಷ್ಟದಲ್ಲಿ ಇದ್ದಂಥ ಯಾವುದೇ ಒಂದು ಸಂದರ್ಭದಲ್ಲಿ ಪಕ್ಷಕ್ಕೆ ಮೋಸವನ್ನು ಮಾಡದಿರಾ ಪಕ್ಷದ ಸಂಘಟನೆಗೆ ಬಲವನ್ನು ತುಂಬಿಸಿ ಪಕ್ಷದ ಪರವಾಗಿ ಇದ್ದೇವೆ, ಪಕ್ಷವನ್ನು ಕಟ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಪ್ರತಿ ಹಂತದಲ್ಲೂ ದಯಮಾಡಿ ಅವರಿಗೆ ಕುರ್ಚಿ ಹಾಕಿ ಕೂರಿಸಿ. ಹೌದು, ಹಾಂ 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 ಕೂತ್ಕೊಳ್ಳಿ ಅಣ್ಣ, ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ಹಾಂ 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 ಎಲ್ಲ ಈ ಭಾಗದ ಗೌರಿಬಿದನೂರು ತಾಲೂಕಿನ ಮುಖಂಡರುಗಳಿಗೆ ಮತ್ತೊಮ್ಮೆ ಪಕ್ಷದ ಕಡೆಯಿಂದ, ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಭಾಳ ಈ ಒಂದು ಕಮ್ಮಿ ಸಮಯ ನಿಮಗೆ ಈ ಕಾರ್ಯಕ್ರಮವನ್ನು ಏರ್ಪಡಿಸ್ತಕ್ಕಂಥದ್ದಕ್ಕೆ ಕಳೆದ 2 ವಿಧಾನಸಭಾ ಚುನಾವಣೆಯ ಸಾರ್ವತ್ರಿಕ ಚುನಾವಣೆಗಳಲ್ಲಿ, ಅದರಲ್ಲೂ 2018ರಲ್ಲಿ ಹತ್ತತ್ರ 60,000ಕ್ಕೂ ಹೆಚ್ಚು ಮತಗಳು ಅವರ ಪರವಾಗಿ ಕ್ರೋಢೀಕರಿಸಿದ್ದು. ಅದಕ್ಕೆಲ್ಲ ನಿಮ್ಮ ಶ್ರಮ, ನಿಮ್ಮ ದುಡಿಮೆ, ಜೊತೆಯಲ್ಲಿ ತಾಲೂಕಿನ ಜನತೆ ಜನತಾದಳ ಪಕ್ಷದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನವನ್ನು ಕೂಡ ನೋಡಿದ್ದೇವೆ. ಅತ್ಯಂತ ಕಮ್ಮಿ ಅಂತರದಲ್ಲಿ ಸೋಲನ್ನು ಕಂಡಿರ್ತಕ್ಕಂಥದ್ದು. ತದನಂತರ ಕಳೆದ ಚುನಾವಣೆಯಲ್ಲೂ ಕೂಡ ನಿಮ್ಮೆಲ್ಲರ ಸಹಕಾರದಿಂದ ಮತ್ತೊಮ್ಮೆ ಪಕ್ಷದ ವರಿಷ್ಠ ತೀರ್ಮಾನಕ್ಕೆ ಬದ್ಧರಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ನಿಮ್ಮ ಜೊತೆಯಲ್ಲಿ ನಿರಂತರವಾಗಿ ಹೆಜ್ಜೆಯನ್ನು ಹಾಕುತ್ತಾ ತಾಲೂಕಿನಲ್ಲಿ ಯಾವುದೇ ಪಕ್ಷದ ಕಾರ್ಯಕರ್ತರಿಗೆ ಚುನಾವಣೆಯ ಯಾವುದೇ ಸೋಲು ಗೆಲುವು ಅಂತಕ್ಕಂಥದ್ದು ನನಗೆ ಮುಖ್ಯ ಅಲ್ಲ. ಪಕ್ಷ ನನಗೊಂದು ಅವಕಾಶ ಮಾಡಿಕೊಟ್ಟಿದೆ. ವರಿಷ್ಠರು ನನ್ನ ರಾಜಕಾರಣದ ಜೀವನಕ್ಕೆ ಒಂದು ಒಳ್ಳೆಯ ಒಂದು ವೇದಿಕೆಯನ್ನು ಸಜ್ಜು ಮಾಡಿ ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಉದಾಹರಣೆ ಇದೆ ಅಂತಕ್ಕಂಥದ್ದನ್ನು ಸ್ಮರಿಸುತ್ತಾ ಇವತ್ತು ಅವರ ಒಂದು ಜವಾಬ್ದಾರಿಯನ್ನು ಹೊತ್ತು ಈ ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ನೆರವೇರಿಸ್ತಕ್ಕಂಥದ್ದಕ್ಕೆ ನರಸಿಂಹಮೂರ್ತಿ ಅಂತಕ್ಕಂಥದ್ದೆಲ್ಲ ಅವ್ರನ್ನ ZP ಮೂರ್ತಿ ಅಂತ ನೀವೆಲ್ಲ ಮನಸ್ಸಿನಿಂದ ಪ್ರೀತಿಯಿಂದ ಅವರಿಗೆ ಅರಸಿ 3 ಬಾರಿ ಕಸ್ಬಾ ಹೋಬಳಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ, ಒಮ್ಮೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ನಿಮ್ಮ ಪರವಾಗಿ ದುಡಿಮೆಯನ್ನು ಪ್ರಾಮಾಣಿಕವಾಗಿ ಸಲ್ಲಿಸುತ್ತಾ ತಾಲೂಕಿನ ಜನತೆಯ ಸದಾಕಾಲ ಲವಲವಿಕೆಯಿಂದ ಹೆಜ್ಜೆ ಹಾಕುತ್ತಾ ನಿಮ್ಮ ಜೊತೆಯಲ್ಲಿ ಇವತ್ತೇನು ಬಂದು ನಿಂತಿದ್ದಾರೆ. ಮತ್ತೊಬ್ಬರು ನಮ್ಮ ಪಕ್ಷದ ರಾಜ್ಯದ ಪ್ರಮುಖ ಮುಖಂಡರು, ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ರೋಷನ್ಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಮತ್ತೊಬ್ಬರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ರವರು ಪ್ರಾಸ್ತಾವಿಕವಾಗಿ ನಿಮ್ಮೆಲ್ಲರನ್ನು ಕುರಿತು ಮಾತನಾಡಿದ್ದಾರೆ. ಅವರ ಹೃದಯ ವೈಶಲ್ಯತೆ ಬಗ್ಗೆ ಮತ್ತೆ ನನಗೆ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ರು. 2018ರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ರವರಿಗೆ ಟಿಕೆಟನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಏನು ತೆಗೆದುಕೊಂಡಿದ್ರು. ಆದರೆ ಅವರ ಒಂದು ಹೃದಯ ವೈಶಲ್ಯತೆ ಆ ಒಂದು ಸಂದರ್ಭದಲ್ಲಿ ZP ಮೂರ್ತನಣ್ಣನ ಪಾರ್ಟಿಗೆ ಕರೆತಂದು, ಇಲ್ಲ ನಾನಾದರೆ ಏನು ಅವರಾದರೆ ಏನು, ಒಟ್ಟಾರೆಯಾಗಿ ಜನತಾದಳ ಪಕ್ಷ ಗೆಲುವನ್ನು ಸಾಧಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಅಂದು ತಗೊಂಡಂಥ ನಿರ್ಧಾರ, ಮೂರ್ತಣ್ಣ ಅವ್ರಿಗೆ ಪಕ್ಷದ ಕಡೆಯಿಂದ, ವರಿಷ್ಠರ ಕಡೆಯಿಂದ ಟಿಕೆಟ್ ಸಿಕ್ತು. 60,000ಕ್ಕೂ ಹೆಚ್ಚು ಮತಗಳು ನಿಮ್ಮ ಪರವಾಗಿ ಕ್ರೋಢೀಕರಿಸಿದ್ವು. ಇವೆಲ್ಲವೂ ಕೂಡ ಇತಿಹಾಸ ಅಣ್ಣ, ನನಗಿಂತ ಚೆನ್ನಾಗಿ ನಿಮಗೆ ತಾಲೂಕಿನಲ್ಲೆಲ್ಲ ಗೊತ್ತಿದೆ. ಮತ್ತೊಬ್ಬರು ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ಪಕ್ಷದ ಅತ್ಯಂತ
ಪ್ರಾಮಾಣಿಕ ವ್ಯಕ್ತಿಯಾಗಿ ಪಕ್ಷದ ಏಳು ಬೀಳುಗಳಲ್ಲಿ ಪಕ್ಷವನ್ನು ಕಟ್ತಕ್ಕಂಥದ್ದಕ್ಕೆ ಸದಾಕಾಲ ಕೋಲಾರ ಚಿಕ್ಕಬಳ್ಳಾಪುರ ಎರಡೂ ಕಡೆ ನಮಗೆ ಬೆಂಬಲವಾಗಿ ನಿಂತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚೌಡರೆಡ್ಡಿ ಅಣ್ಣವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ವೇದಿಕೆಗೆ ಆಗಮಿಸಿದ್ದಾರೆ. ಭಾಳ ಜನ ಖಜಾನ್ಸಿಗಳು, ತಮ್ಮ ಹೆಸರು ಗೊತ್ತಾಗಿಲ್ಲ, ಭಾಸ್ಕರ್ ಅಣ್ಣ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಖಜಾನ್ಸಿಗಳು ತುಂಬ ಜನ ಇವತ್ತು ಇಲ್ಲಿ ಇರ್ತಕ್ಕಂಥವ್ರು ಎಲ್ಲ ಪ್ರಮುಖರನ್ನ ಮತ್ತೆ ಒಬ್ಬರ ಹೆಸರು ಹೇಳಿ ಮತ್ತು ಇನ್ನೊಬ್ಬರ ಹೆಸರು ಬಿಟ್ಟೆ ಅಂತಕ್ಕಂಥದ್ದು ಯಾರು ದಯಮಾಡಿ ಅನ್ಯತಾ ಭಾವಿಸ್ಬಿಡಿ. ನೀವೆಲ್ಲ ಈ ಪಕ್ಷದ ಆಧಾರ ಸ್ತಂಭಗಳೇ. ನೀವಿಲ್ಲ ಅಂದರೆ ಪಕ್ಷ ಇಲ್ಲ, ನಿಮ್ಮಿಂದ ಪಕ್ಷ ಉಳಿದಿದೆ. ವಿಶೇಷವಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ZP ಮೂರ್ತಣ್ಣ ಅವರು ಒಂದು ವಾರದಿಂದ ಎಲ್ಲ ಪಂಚಾಯಿತಿಗಳಲ್ಲೂ ಪೂರ್ವಾಭಿ ಸಭೆಯನ್ನು ಮಾಡಿ ಇಲ್ಲಿ ಯಾರಿಗೂ ಕೂಡ ಇವತ್ತು ಪಕ್ಷದ ಅಭಿಮಾನವನ್ನು ಇಟ್ಕೊಂಡು ಪಕ್ಷದ ಮೇಲೆ ಅಭಿಮಾನಿಗಳಾಗಿ ಇವತ್ತು ಇಲ್ಲಿ ಬಹುತೇಕರು ಎಲ್ಲರೂ ಕೂಡ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಅವರ ಮೂಲಕವೇ ವೇದಿಕೆಯಲ್ಲಿ ಅವರೇ ಪುನರ್ರಚಿಸ್ತಿರ್ತಕ್ಕಂಥದ್ದನ್ನ ನಾವು ಕೇಳಿದ್ದೇವೆ. ಹಾಗಾಗಿ ಇಲ್ಲಿ ಬಂದು ಸೇರಿರ್ತಕ್ಕಂಥವ್ರು ತಾವೆಲ್ಲರೂ ಆಷಾಢದ ಸಮಯ, ಈ ಸಂದರ್ಭದಲ್ಲಿ ಸಾಕಷ್ಟು ತಾಲೂಕಿನಲ್ಲಿ ಹಲವಾರು ಸಮಾರಂಭಗಳು ಇರುತ್ತೆ. ಆದರೂ ಕೂಡ ಇಂಥ ಒಂದು ಒತ್ತಡದ ಸಮಯದಲ್ಲಿ ಪಕ್ಷವನ್ನು ಕಟ್ತೇವೆ, ಪಕ್ಷವನ್ನು ಬೆಳೆಸ್ತೇವೆ, ಉಳಿಸ್ತೇವೆ, ಹರಿಸ್ತೇವೆ ಅಂತಕ್ಕಂಥ ಇವತ್ತು ನಿಮ್ಮಲ್ಲಿ ಒಂದು ಛಲವನ್ನು ಹೊತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ಮತ್ತೊಮ್ಮೆ ನನ್ನ ಜನತಾದಳ ಪಕ್ಷದ ಆತ್ಮೀಯ ಕಾರ್ಯಕರ್ತ ಬಂಧುಗಳು, ಎಲ್ಲ ಗ್ರಾಮಗಳಲ್ಲಿ ಇರ್ತಕ್ಕಂಥ ಪ್ರಮುಖ ಮುಖಂಡರುಗಳು, ಪಂಚಾಯಿತಿ ಲೀಡರ್ಗಳಿರ್ಬೋದು, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮಾಜಿ ಹಾಲಿ ಸದಸ್ಯರುಗಳು ಎಲ್ಲರೂ ಬಂದಿದ್ದೀರಿ. ವಿಶೇಷವಾಗಿ ನಮ್ಮ ತಾಲೂಕು ಘಟಕದ ಮಹಿಳಾ ಘಟಕದ ಪದಾಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಅವ್ರ ಮೂಲಕವೇ ಇವತ್ತು ದೀಪವನ್ನು ಬೆಳಗಿಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ ತಾಲೂಕಿನಲ್ಲಿ. ಮತ್ತು ಎಲ್ಲ ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರು, ದೃಶ್ಯ ಮಾಧ್ಯಮದ ಸ್ನೇಹಿತರು ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರವನ್ನು ನೀಡಿದ್ದೀರಿ. ಇವತ್ತು ಇಡೀ ರಾಜ್ಯಾದ್ಯಂತ ಜನತಾದಳ ಪಕ್ಷ ಜನರೊಂದಿಗೆ ಜನತಾದಳ ಅಂತಕ್ಕಂಥ ಕಾರ್ಯಕ್ರಮದ ಹೆಸರಿನಲ್ಲಿ ರಾಜ್ಯವ್ಯಾಪ್ತಿ ಈಗಾಗಲೇ ಹಲವಾರು ಬಹುತೇಕ ಜಿಲ್ಲೆಗಳು, ಬಹುತೇಕ ತಾಲೂಕುಗಳಿಗೆ ನಿರಂತರವಾಗಿ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲಿ ಹೋದಲ್ಲೂ ಕೂಡ ಇವತ್ತು ಜನತಾದಳ ಪಕ್ಷದ ಕಾರ್ಯಕರ್ತರು ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ನೆರವೇರಿಸ್ತಕ್ಕಂಥದ್ದಕ್ಕೆ ಅವರೇನು ಇವತ್ತು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರು. ಇವೆಲ್ಲವನ್ನು ನೋಡಿದಾಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಶಾಶ್ವತವಾಗಿ ರಾಜ್ಯದ 7.5 ಕೋಟಿ ಕನ್ನಡಿಗರ ಹೃದಯದಲ್ಲಿ ಉಳಿದಿರ್ತಕ್ಕಂಥದ್ದನ್ನ ಯಾರು ಕೂಡ ಬಹುಶಃ ಅದನ್ನು ಅಲ್ಗಳಿಲಿಕ್ಕಿಲ್ಲ. ಜೊತೆಯಲ್ಲಿ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಯಾವ ಒಂದು ಫಲಾಪೇಕ್ಷೆಯನ್ನು ಇಟ್ಕೊಳ್ದಿರಾ, ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಳ್ದಿರಾ, ಪಕ್ಷದ ನಾಯಕರ ಪರವಾಗಿ ಪಕ್ಷದ ಬೆಳವಣಿಗೆಗೋಸ್ಕರ ನೀವೆಲ್ಲರೂ ಕೂಡ ಸಾಕಷ್ಟು ತ್ಯಾಗವನ್ನು ಮಾಡಿದ್ದೀರಿ. ಇದೇ ರೀತಿ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಉರುಪಿನಿಂದ ಮುಂದೆ ಸಾಗಬೇಕಾಗಿದೆಯಣ್ಣ. ಇವತ್ತು ನಾನಿಲ್ಲಿ ಬಂದಿರತಕ್ಕಂಥದ್ದು ಮುಂದಿನ ವಿಧಾನಸಭಾ ಚುನಾವಣೆಗೆ ಇನ್ನೂ ಭಾಳ 3 ವರ್ಷ ಸಮಯ ಇದೆ. ಈಗ ನಾನು ನಿಮ್ಮ ಎದುರುಗಡೆ ಬಂದು ನಿಂತಿರ್ತಕ್ಕಂಥದ್ದು ಮೊದಲನೇದಾಗೆ ನಾವು ಎದುರಿಸ್ತಾ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರ ಚುನಾವಣೆ, ಅದು ಗ್ರಾಮ ಪಂಚಾಯಿತಿ ಚುನಾವಣೆ. ಡಿಸೆಂಬರು ತಪ್ಪಿದ್ರೆ ಜನವರಿ ತಿಂಗಳಲ್ಲಿ ಅಧಿಕೃತವಾಗಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ನೀವು ಎಲ್ಲರೂ ಇವತ್ತು ಸೇರಿದ್ದೇವೆ. ಇವತ್ತು ಮೊದಲು ಗ್ರಾಮ ಪಂಚಾಯಿತಿ ಅಂತಕ್ಕಂಥದ್ದು ರಾಜಕಾರಣದ ಬೇರಿದ್ದಾಗೆ, ಬೇರು ಗಟ್ಟಿಗಿದ್ರೆ ಅಲ್ಲಿಂದ ಮರ ಬೆಳೆದು ಸಾಕಷ್ಟು ಜನಕ್ಕೆ ಇವತ್ತು ಆ ಮರ ನೆರಳಾಗಿ ಇವತ್ತು ನಮ್ಮೆಲ್ರಿಗೂ ಕೂಡ ಒಂದು ಶ್ರೀರಕ್ಷೆಯಾಗಿ ನಿಲ್ತಕ್ಕಂಥದ್ದಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರುಗಳು ಅತಿ ಹೆಚ್ಚು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಸದಸ್ಯರಾಗಿ ಆಯ್ಕೆಯಾಗಿ ಬರಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ಹೊತ್ತಿದ್ದೇನಣ್ಣ. ಹಾಗಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ. ತದನಂತರ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಈಗಾಗಲೇ ಸಾಕಷ್ಟು ಸಮಯ ಮೀರೋಗಿದೆ. ಕೋರ್ಟು ಕೂಡ ಹಲವಾರು ಬಾರಿ ಸರ್ಕಾರಕ್ಕೆ ಚೀಮಾರಿಯನ್ನು ಹಾಕಿದೆ. ಈ ಕೂಡಲೇ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಯನ್ನು ದಿನಾಂಕವನ್ನು ನಿಗದಿ ಮಾಡಿ ಘೋಷಣೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಕೋರ್ಟ್ ಕಡೆಯಿಂದನೂ ಈಗಾಗಲೇ ಆದೇಶವನ್ನು ಹೊರಡಿಸಾಗೋಗಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ
ಇವತ್ತು ಕಾಂಗ್ರೆಸ್ನ ಕಳೆದ 2.25 ವರ್ಷದ ಈ ಆಡಳಿತದಲ್ಲಿ ಎಲ್ಲೋ ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಜೊತೆಯಲ್ಲಿ ಸಂಪೂರ್ಣ ಸಚಿವ ಸಂಪುಟಕ್ಕೆ ಅವರ ಆಡಳಿತ ವೈಖರಿಯಲ್ಲಿ ಅವ್ರಿಗೆ ಹಲವಾರು ಅನುಮಾನಗಳು ಕಾಡ್ತಾ ಇದೆ. ಏಕೆಂದರೆ 5 ಗ್ಯಾರಂಟಿಗಳ ಹೆಸರಲ್ಲಿ ಇವತ್ತೇನು ಆಡಳಿತ ಮಾಡ್ತಾ ಇದ್ದಾರೆ ಈ ಕಾಂಗ್ರೆಸ್ನ ಪಕ್ಷ, ನಿನ್ನೆ ದಿನ ನಾನು ನೋಡ್ತಾ ಇದ್ದೆ, ಪಾಪ ಲಾರಿಯ ಒಬ್ಬರು ಮಾಲೀಕರು, ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಇವತ್ತೇನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನಭಾಗ್ಯ, ಅಕ್ಕಿ ಕೊಡ್ತಾ ಇದ್ದೇವೆ ಉಚಿತವಾಗಿ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಆದರೆ ಇವತ್ತು ಆ ಅನ್ನವನ್ನು, ಅಕ್ಕಿಯನ್ನು ತೆಗೆದುಕೊಂಡು ಹೋಗಿ ಇಡೀ ರಾಜ್ಯಾದ್ಯಂತ ಇವತ್ತು ಆ ಲಾರಿಗಳಲ್ಲಿ ಇವತ್ತೇನು ಆ ಟ್ರಾನ್ಸ್ಪೋರ್ಟ್ ಮೂಲಕ ಪಾಪ ಲಾರಿಯ ಮಾಲೀಕರು ಕಳೆದ 4-5 ತಿಂಗಳಿಂದ ನಿರಂತರವಾಗಿ ಹತ್ತತ್ರ 250 ಕೋಟಿ ರೂಪಾಯಿಯಷ್ಟು ಹಣ ಪಾವತಿಯಾಗದೆ ಬಾಕಿಯನ್ನು ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನ ಇದೆ. ಪಾಪ ಅವರು ಲಾರಿ ಮಾಲೀಕರ ಅಧ್ಯಕ್ಷರು ನಿನ್ನೆ ದಿನ ಒಂದು ಸಾರ್ವಜನಿಕ ವಲಯದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮಗಳಲ್ಲಿ ಒಂದು ವಿಡಿಯೋನ ಅವರು ಹಂಚ್ಕೊಂಡಿದ್ದನ್ನು ನಾನು ನೋಡಿದೆ. ಅವ್ರು ಹೇಳ್ತಾ ಇದ್ರು, ಪಾಪ ಈ ಲಾರಿಗಳನ್ನ ನಾವು ಮನೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳುಗಳ ಒಡವೆಯನ್ನು ಅಡ ಇಟ್ಟು ಹೆಂಗೋ ಸಾಲ ಸೋಲ ಮಾಡಿ ಆ ಫೈನಾನ್ಷಿಯರ್ಗಳ ಹತ್ರ ಪ್ರತಿ ತಿಂಗಳು ನಾವು ಬಡ್ಡಿಯನ್ನು ಕಟ್ಟಬೇಕು, ಲಾರಿಯನ್ನು ತೆಗೆದುಕೊಂಡು ಬಂದಿರ್ತೇವೆ. ಆದರೆ ಇವತ್ತು ಅಂತಿಮವಾಗಿ ನಾವು ಬಡ್ಡಿಯನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಫೈನಾನ್ಷಿಯರ್ಗಳು ಬಂದು ಇವತ್ತು ಲಾರಿಯನ್ನು ಸೀಸ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ದಯವಿಟ್ಟು ಈಗಲಾದರೂ ನಮ್ಮನ್ನು ಉಳಿಸ್ಕೊಳ್ಳಿ. 4-5 ತಿಂಗಳ ಕಾಲ ಭಾಳ ನಾವು ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮುಜುಗುರ ಉಂಟಾಗಬಾರ್ದು ಅಂತ ಬಾಯಿ ಕಟ್ಕೊಂಡು ಕೂತಿದ್ವು. ದಯವಿಟ್ಟು ನಮ್ಮನ್ನು ಉಳಿಸಿ ಅಂತಕ್ಕಂಥದ್ದು ಪಾಪ ಈಗ ಹೊಸದಾಗೆ ನಿನ್ನೆಯಿಂದ ಒಂದು ಪ್ರಾರಂಭ ಆಗಿದೆ. ಇನ್ನೇನು ನೀವು ವಸತಿ ಬಗ್ಗೆ ಅಂತೂ ಇತ್ತೀಚೆಗೆ ನೋಡಿದ್ರಿ, ಏನು ವಸತಿ ಯೋಜನೆ ಅಡಿ ಆಡಳಿತದಲ್ಲಿ ಇರ್ತಕ್ಕಂಥ ಅವರ ಸ್ವಂತ ಪಕ್ಷದ ಶಾಸಕರ ಪರಿಸ್ಥಿತಿಗಳು ಇವತ್ತು ಯಾವ ರೀತಿ ಆಗಿದೆ. ಒಂದು ಕಡೆ BR ಪಾಟೀಲ್ರು, ಇನ್ನೊಂದು ಕಡೆ ಕಾಗೇರವರು, ಇನ್ನೊಂದು ಕಡೆ ಕಾಂಗ್ರೆಸ್ನ ಮೊಳಕಾಲ್ಮೂರು ಶಾಸಕರು, ಇವರು 3 ಜನ ಸಾರ್ವಜನಿಕವಾಗಿ ಆಚೆ ಕಡೆ ಬಂದು ಇವತ್ತು ಜನ ನಮಗೆ ಮತ ಹಾಕಿ ಗೆಲ್ಲಿಸಿದ್ದಾರೆ. ಜನ ಸ್ವಾಭಾವಿಕವಾಗಿ ಮತ ಹಾಕಿ ನಿಮ್ಮನ್ನು ಗೆಲ್ಲಿಸಿದಂಥ ಸಂದರ್ಭದಲ್ಲಿ ನೀವು ತಾಲೂಕುಗಳಿಗೆ, ಹಳ್ಳಿಗಳಿಗೆ, ನಗರ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ನಿಮಗೆ ಪ್ರಶ್ನೆ ಮಾಡ್ತಾರೆ, ಅಲ್ಲಪ್ಪ ಸರ್ಕಾರ ನಿಮ್ಮದಿದೆ, ಸಂಪೂರ್ಣ ಬಹುಮತದ ಸರ್ಕಾರ, 5 ಗ್ಯಾರಂಟಿಗಳು ಅಂತೀರಿ, ಎಲ್ಲ ರೀತಿ ಶಕ್ತಿ ತಂದುಕೊಟ್ಟಿದ್ದೀವಿ ರಾಜ್ಯದ ಜನತೆ, 10 ರೂಪಾಯಿನ ಕೆಲಸ ಆಗಿಲ್ವಲ್ಲಪ್ಪ, ರಸ್ತೆಗಳಾಗಿಲ್ಲ, ಚರಂಡಿಗಳ ವ್ಯವಸ್ಥೆ ಆಗಿಲ್ಲ, ಯಾವ ಸರ್ಕಾರಿ ಕಟ್ಟಡಗಳು ಇಲ್ಲಿವರೆಗೂ ಒಂದು ಕಟ್ತಕ್ಕಂಥದ್ದಕ್ಕೆ 10 ರೂಪಾಯಿ ಅನುದಾನವನ್ನು ತಗೊಂಡು ಬರ್ಲಿಕ್ಕೆ ಆಗಿಲ್ವಲ್ಲ ನಿಮಗೆ ಅಂತಕ್ಕಂಥದ್ದನ್ನು ಇವತ್ತು ಕಾಂಗ್ರೆಸ್ನ ಸ್ವಪಕ್ಷೀಯರಿಗೆ ಏನಿವತ್ತು ರಾಜ್ಯದ ಹಾಗೂ ಅವರ ತಾಲೂಕಿನ ಜನತೆ ಚೀಮಾರಿ ಆಗ್ತಾ ಇರ್ತಕ್ಕಂಥದ್ದನ್ನು ಸಹಿಸಲಾರದೆ ಪಾಪ ಅವರು ಅಸಹಾಯಕತೆಯನ್ನು ಇವತ್ತು ಹೊರಗಾಕಿರ್ತಕ್ಕಂಥದ್ದು ಕೂಡ ಹಲವಾರು ನಿದರ್ಶನಗಳನ್ನ ನಾವು ನೋಡಿದ್ದೇವೆ. ಅದರಲ್ಲಿ ಪಾಪ BR ಪಾಟೀಲ್ರು ನಮ್ಮ ಪಕ್ಷದಲ್ಲೇ ಇದ್ದಂಥವ್ರು, ಸಿದ್ದರಾಮಣ್ಣವ್ರು ನಮ್ಮ ಪಕ್ಷ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಪಾಪ ಅವ್ರನ್ನೆಲ್ಲ ನಂಬ್ಕೊಂಡು ಹೋದಂಥವ್ರು, 7 ಬಾರಿ 8 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಅವರು ಕೂಡ ಪಾಪ ಹೇಳ್ತಾರೆ, ಈ ವಸತಿ ಯೋಜನೆ ಅಡಿ ಸಂಬಂಧಪಟ್ಟಂಥ ಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿ ನಮಗೆ ಮನೆಗಳನ್ನ ಕೊಡಿ ಅಂತಕ್ಕಂಥದ್ದನ್ನ ನಾವು ಮನವಿಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ಆಗಲಿ ಅಥವಾ ಸಂಬಂಧಪಟ್ಟಂಥ ಮಂತ್ರಿ ಕಡೆಯಿಂದ ಆಗಲಿ ಇವತ್ತು ಆ ಮನೆಗಳನ್ನ ಕೊಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿವರೆಗೂ ಒಂದು ಮಾತು ಕೂಡ ನಮ್ಗೆ ಹೇಳಿಲ್ಲ. ಆದರೆ ಇಲ್ಲಿ ಸರ್ಕಾರದಲ್ಲಿ ಕೆಲವೊಂದಷ್ಟು ಮಧ್ಯವರ್ತಿಗಳಿದ್ದಾರೆ. ಆ ಮಧ್ಯವರ್ತಿಗಳನ್ನ ಇಟ್ಕೊಂಡು ಮತ್ತೆ ಅಲ್ಲಿ ಅಪ್ಫ್ರಂಟು ಪರ್ಸೆಂಟೇಜ್ನ ಹೋಗಿ ಮಾತಾಡಿದರೆ ಕೊಡಲಿಕ್ಕೆ ಸಿದ್ಧ ಇದ್ದಾರೆ ಅಂತಕ್ಕಂಥದ್ದನ್ನ ಇವತ್ತು ಈ ಮಟ್ಟಕ್ಕೆ ಈ ಸರ್ಕಾರ ನಡೀತಾ ಇದೆ ಅಂತಕ್ಕಂಥ JDSನವ್ರು ಹೇಳ್ತಾ ಇಲ್ಲ, BJP ಅವ್ರು ಹೇಳ್ತಾರ, ಕಾಂಗ್ರೆಸ್ನ ಸ್ವಪಕ್ಷೀಯರು ಇವತ್ತು ಈ ಕಾಂಗ್ರೆಸ್ನ ಆಡಳಿತ ವೈಖರಿಯ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಅವರೇ ಎತ್ತಿದ್ದಾರೆ. ಸಾಕಷ್ಟು ವಿಚಾರಗಳಿದೆಯಣ್ಣ ಇವತ್ತು ಮಾತನಾಡ್ತಕ್ಕಂಥದ್ದಕ್ಕೆ. ಪ್ರತಿನಿತ್ಯ ಏನಾದರೂ ಒಂದು ವಿಚಾರಗಳು ನಮ್ಮ ಎದುರುಗಡೆ ಬಂದು ನಿಲ್ತಾ ಇದೆ. ನಮ್ಮ ಮುಂದೆ 3 ವರ್ಷ ಇದೆ ಚುನಾವಣೆಗೆ.